ನಮ್ಮ ಸೆರಾಕೇರ್ ಥೆರಪಿಗೆ ನಮ್ಮ ಮೂಡಲ್ಪಡೆ ಬ್ರಾಂಚ್ಗೆ 8 ವರ್ಷದ ಮಗು ಪುಟ್ಟು ಮಗು ಅಂತ ಬರ್ತಾ ಇದೆ. ಈ ಮಗುಗೆ ಏನ್ ತೊಂದರೆ ಇದೆ ಮತ್ತೆ ಈ ಮಗುಗೆ ಡಾಕ್ಟರ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಈಗ ಈ ಮಗು ಬಂದು ಈವ್ನಿಂಗ್ ಬಂದು ಸ್ಕೂಲ್ಗೆ ಹೋಗ್ಬಿಟ್ಟು ಲಾಸ್ಟ್ ಬ್ಯಾಚ್ಗೆ ಬಂದು ಅವ್ರ ತಾಯಿ ಕರ್ಕೊಂಡ್ಬಂದು ಏನ್ ಮಾಡಿದ್ರಿ ಥೆರಪಿ ಮಾಡಿಸ್ಕೊಂಡು +3 ಬಾಲ್ ಅಲ್ಲಿ ಥೆರಪಿ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಈಗ 2 ತಿಂಗಳಲ್ಲಿ ಆ ಒಂದು ಆಪರೇಷನ್ ಕ್ಯಾನ್ಸಲ್ ಆಗಿದೆ. ಜೋರಾಗಿ ಕ್ಲಾಪ್ ಕೊಡ್ಬೋದಾ? ಒಂದು ಮಗುವಿನ ಕೇಳ್ಬೋದ ಏನ್ ಪ್ರಾಬ್ಲಮ್ ಇತ್ತು ಮತ್ತೆ ಡಾಕ್ಟರ್ ಏನ್ ಹೇಳಿದ್ರು? ಆ ಒಂದು ಮಗುಗೆ ಪ್ರಾಬ್ಲಮ್ 2 ವರ್ಷದಿಂದ ಇತ್ತು. 2 ವರ್ಷದ ಪ್ರಾಬ್ಲಮ್ ಬರೀ 2 ತಿಂಗಳಲ್ಲಿ ಈ ಒಂದು ಮ್ಯಾಟು ಮತ್ತೆ 3 ಬಾಲ್ ಅಲ್ಲಿ ಕ್ಯೂರ್ ಆಗಿದೆ. ಈ ಮಗುವಿಂದ ಮಾತಾಡ್ಸೋಣ. ಒಂದ್ಸತಿ ಮಗುಗೋಸ್ಕರ ಜೋರಾಗಿ ಕ್ಲಾಪ್ ಕೊಟ್ಬಿಡಿ. ಪುಟ್ಟ, ನಿನ್ನ ಹೆಸರು? ಮನೋಜ್ಞ. ಓಕೆಪ್ಪ, ನಿಮ್ಗೇನು ತೊಂದರೆ ಇತ್ತು? ಕ್ಯಾನ್ಸರ್ಸ್. ಅದು ಎಷ್ಟು ವರ್ಷದಿಂದ ಇತ್ತು ಪುಟ್ಟ? 2 ವರ್ಷದಿಂದ ಇತ್ತು. 2 ವರ್ಷದಿಂದ ಇತ್ತು. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರ ಅವಾಗವಾಗ? ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರಾ? ಸಿರಪ್ ತಗೊಂತಿದ್ದೆ. ನಿಮ್ಗೆ ಭಯ ಆಗ್ತಾ ಇತ್ತ? ಹೇಗಿತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಾರೆ? ಭಯ ಆಗ್ತಿತ್ತು. ಓಕೆಪ್ಪ, ಅವ್ರು ಕೊಡೋ ಸಿರಪ್ನೆಲ್ಲ ಕುಡಿತಾ ಇದ್ರಾ? ಮತ್ತೆ ಡಾಕ್ಟ್ರ್ ಏನು ಹೇಳಿದ್ರು ನಿಮಗೆ? ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ನಿಮ್ಗೆ ಆಗ ಏನು ಅನಿಸ್ತು ಡಾಕ್ಟ್ರ್ ಆ ರೀತಿ ಹೇಳ್ಬೇಕಾರೆ? ಅಳ್ಬೇಕು ಅನಿಸ್ತು. ಅಳಬೇಕು ಅನಿಸ್ತಾ? ಬೇಜಾರು ಮಾಡ್ಕೊಳ್ತಾ ಇದ್ರಾ ಇಷ್ಟು ದಿನ? ಓಕೆಪ್ಪ, ಇಲ್ಲಿ ಬಂದ್ಮೇಲೆ ಏನು ಅನಿಸ್ತಾ ಇದೆ ನಿಮಗೆ? ಇಲ್ಲಿ ಬಂದ್ಮೇಲೆ ನಾನು ದಿನ ಬರಬೇಕು ಅನಿಸ್ತಿದೆ. ದಿನ ಬರಬೇಕು ಅನಿಸ್ತಾ ಇದೆ. ಈಗ 2 ತಿಂಗಳಿಂದ ಬರ್ತಾ ಇದ್ದೀರಲ್ಲ, ಏನು ಇಂಪ್ರೂವ್ಮೆಂಟ್ಸ್ ಆಗಿದೆ ನಿಮಗೆ? ಇದು ನಾನು ಐಸ್ ಕ್ರೀಮು ತಿಂತಿರ್ಲಿಲ್ಲ, ಕೇಕು ತಿಂತಿರ್ಲಿಲ್ಲ, ಇವಾಗ ಎಲ್ಲ ತಿಂತಿದ್ದೀನಿ. ಎಲ್ಲ ತಿಂತಾ ಇದ್ದೀರಾ? ನಿಮಗೆ ಅದು ಶೀತದ ಗಡ್ಡೆ ಕಡಿಮೆ ಆಗಿದೆಯಾ? ಕರಗಿದೆಯಾ? ಕಡ್ಗಿದೆ ಮತ್ತೆ ಒಟ್ಟೋಗಿದೆ. ಒಟ್ಟೋಗಿದೆ? ಇಲ್ವೇ ಇಲ್ವಾ? ಓಕೆಪ್ಪ, ಈಗ ಅದು ಫುಲ್ಲು ಗಡ್ಡೆನೇ ಫುಲ್ಲು ಇಲ್ಲ ಅಂತೇಳಿ ಹೇಳ್ತಾ ಇದ್ದೀರಾ. ಈಗ ಮನೇಲಿ ಏನು ಹೇಳ್ತಾ ಇದ್ದಾರೆ ನಿಮ್ಮ ಅಪ್ಪ ಅಮ್ಮ ಎಲ್ಲ? ಸರಿ ಹೋಗಿದೆ ಅಂತೇಳಿ. ಸರಿ ಹೋಗಿದೆ ಅಂತಾರೆ. ಡೈಲಿ ಸೆರಾಕೇರ್ಗೆ ಹೋಗು ಅಂತ ಹೇಳ್ತಾ ಇದ್ದಾರಾ? ಡೈಲಿ ಸೆರಾಕೇರ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವ್ರು ಯಾರು? ನಮ್ಮ ಅಜ್ಜಿ. ಅಜ್ಜಿನ ಮಾತಾಡಿಸ್ಬೋದಾ? ಓಕೆಮ್ಮ, ಮಗುಗೆ ಆಪರೇಷನ್ ಕ್ಯಾನ್ಸಲ್ ಆಗಿದೆಯಲ್ಲಮ್ಮ, ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಸಂತೋಷ ಆಗುತ್ತೆ. ಮೊದಲೇ ಒಂದು ಹಾರ್ಟ್ ಆಪರೇಷನ್ ಆಗಿತ್ತು, ತೂತಿತ್ತು ಅಂತ. ಈಗ ಮತ್ತೆ ಕ್ಯಾನ್ಸರ್ಸ್ ಆಪರೇಷನ್ ಅಂತ ಮನೇಲಿ ನಮ್ಗೆಲ್ರಿಗೂ ಬರೋಕ್ಕೆ ಬೇಜಾರಾಯಿತು. ಆಮೇಲಿಂದ ನನ್ನ ಮಗಳಿಗೆ ಯಾರೋ ಹೇಳಿದ್ರಂತೆ, ಅವಳಿಲ್ಲೇ ಇರು ಮೂಡಲಪಾಳ್ಯದಲ್ಲಿ ಇರೋದು, ಹೇಳಿದ್ರಂತೆ ಅಲ್ಲಿ ಹೋಗಿ ಸೆರಾಕೇರ್ ಇದೆ, ವಾಸಿ ಆಗುತ್ತೆ. ಹಾಗೆ 2 ತಿಂಗಳಿಂದ ಕರ್ಕೊಂಡ್ಬಂದ್ವಿ. ಒಂದು ಆಯುರ್ವೇದಿಕಲ್ಲಿ ಕೊಡಿಸಿದ್ವಿ. ಅಲ್ಲೇನೋ ಸಿರಪ್ ಕೊಟ್ಟು ಅದು ಕಮ್ಮಿ ಆಗಲಿಲ್ಲ. ಅದು ಕುಡಿಯೋದಕ್ಕೂ ಒಂಥರ ಬೇಜಾರು ಮಾಡ್ಕೊಳ್ಳೋಳು. ಆಮೇಲೆ ಐಸ್ ಕ್ರೀಮ್ ತಿಂತಾ ಇರಲಿಲ್ಲ, ಕೇಕ್ ಕೊಡಬಾರ್ದು, ಏನಾನು ಹಠ ಮಾಡ್ತಿದ್ರು ಕೊಡು ಅಂತ. ಕೊಟ್ಟರೆ ಮತ್ತೆ ನೋವು ಶುರುವಾಗ್ತಿತ್ತು ಅವಳಿಗೆ. ಓಕೆಮ್ಮ, ಈಗ 2 ವರ್ಷದಿಂದ ಪ್ರಾಬ್ಲಮ್ ಇತ್ತು. ಈಗ ಸೆರಾಕೇರ್ ಬಂದ್ಮೇಲೆ 2 ತಿಂಗಳಲ್ಲಿ ಕ್ಯೂರ್ ಆಗಿದೆಯಲ್ಲ, ನಿಮ್ಗೆ ಏನು ಅನಿಸ್ತಾ ಇದೆಮ್ಮ? ತುಂಬ ಸಂತೋಷ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಓಕೆಮ್ಮ, ಈಗ ಆಪರೇಷನ್ಗೆ ಹೇಳಿದ್ರಲ್ಲ, ಎಷ್ಟು ಖರ್ಚು ಮಾಡಬೇಕಾಗಿತ್ತು? ಅದು ಎಷ್ಟು ಖರ್ಚು ಮಾಡಬೇಕಿತ್ತೋ ಗೊತ್ತಿಲ್ಲ. ಆಮೇಲೆ ನಾವು ಆಯುರ್ವೇದಿಕಲ್ ಅಂತ 500 ರೂಪಾಯಿ ಖರ್ಚು ಮಾಡಿದ್ವಿ ಆ ಸಿರಪ್ಗೆ. ಅದು ಸಿರಪ್ಗೋಸ್ಕರ? ಹೌದು. ಓಕೆಮ್ಮ, ಈಗ ನಿಮಗೆ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ? ನನಗೆ BP ಇದೆ, ಶುಗರ್ ಇದೆ, ಈಗ ಎಲ್ಲ ನಾರ್ಮಲಲ್ಲಿದೆ. ಎಲ್ಲ ನಾರ್ಮಲ್ ಆಗಿದೆ? ಹೌದು, ಆರಾಮಿದ್ದೀನಿ. ಮೊಣಕಾಲು ನೋಯ್ತಿತ್ತು, ಮಂಡಿ ನೋಯ್ತಿತ್ತು, ಈಗ ಅದು ಕಮ್ಮಿ ಆಗೋಗಿದೆ. ಓಕೆಮ್ಮ, ಇಲ್ಲಿ ಬರೋ ಅಪ್ಪ ಅಮ್ಮಂದಿರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತಪ್ಪದೇ ಬನ್ನಿ, ನಾವೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಏನೂ ಇಲ್ಲ. ಆರಾಮಾಗಿ ಒಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದಪ್ಪ. ಪ್ರತಿದಿನ ಬರಬೇಕು, ಎಷ್ಟೇ ದೂರ ಇರಲಿ. ನಮ್ಮ ಆರೋಗ್ಯ ತಾನೇ ಮುಖ್ಯ. ಆರೋಗ್ಯನೇ ಭಾಗ್ಯ. ಐಶ್ವರ್ಯ ಅಂದರೆ ಆರೋಗ್ಯನೇ ನಿಜವಾಗ್ಲು. ಆರೋಗ್ಯ ಇಲ್ಲಿದ್ರೆ ಎಷ್ಟು ಐಶ್ವರ್ಯ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ದಿನ ಬಂದು ಟ್ರೀಟ್ಮೆಂಟ್ ತೊಗೊಂಡು ಒಳ್ಳೇದಾಗುತ್ತೆ. ನಿಮ್ಮ ಸೆರಾಕೇರ್ಗೆ ಬಂದರೆ ಮೂಳೆ ಪುಡಿ ಆಗುತ್ತೆ, ಬ್ಲಡ್ ಇರುತ್ತೆ ಅಂತ ಹೇಳ್ತಾರಲ್ಲ, ಹೇಳ್ತಾರೆ. ಈಗ ಈ ಚಿಕ್ಕ ಮಗುಗೆ ನೀವು 2 ಮಂತ್ಸ್ ಥೆರಪಿ ಕೊಟ್ಟಿದ್ದೀರಾ, ಏನಾದರೂ ಆ ಥರ ಸೈಡ್ ಎಫೆಕ್ಟ್ಸ್ ಆಗಿದೆಯಾ? ನೋಡಿ, ಚೆನ್ನಾಗಿದ್ದಾಳೆ, ಸ್ವಲ್ಪ ಇಂಪ್ರೂವ್ ಆಗಿದ್ದಾಳು. ಓಕೆ ಥ್ಯಾಂಕ್ ಯು ಮಾ.